ಎಸ್ಎನ್ ಪವರ್ ಟಿವಿ ನಿರಂತರ ವರದಿಗೆ ಈಗ ಬಿಬಿಎಂಪಿ ಅಲರ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಡೆಡ್ಲಿ ಡಾಗ್ ಅಟ್ಯಾಕ್ಗೆ ವೃದ್ಧ ಬಲಿಯಾಗಿದ್ರು. ಇನ್ನು ಕೊಡಗೇಹಳ್ಳಿಯ ಟೆಲಿಕಾಂ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಬಿಬಿಎಂಪಿ ಕೂಡ ಅಲರ್ಟ್ ಆಗಿದೆ. ಯಾವಾಗ ನಿಮ್ಮ ಪವರ್ ಟಿವಿ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತು, ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಬಿಬಿಎಂಪಿ ಈಗ ಅಲರ್ಟ್ ಆಗಿದೆ. ಬೆಂಗಳೂರಲ್ಲಿ ಡೆಡ್ಲಿ ಡಾಗ್ ಅಟ್ಯಾಕ್ಗೆ ವೃದ್ಧ ಬಲಿಯಾಗಿದ್ರು. ಕೊಡಗೇಹಳ್ಳಿಯ ಟೆಲಿಕಾಂ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. 7-8 ನಾಯಿಗಳು ಒಟ್ಟಿಗೆ ದಾಳಿಯ ಹಿನ್ನೆಲೆ ಸೀತಪ್ಪ ಎಂಬುವ ವೃದ್ಧ ಸಾವನ್ನಪ್ಪಿದ್ರು. ಬೀದಿ ನಾಯಿಗಳನ್ನು ಹಿಡಿಯಲು ಬಿಬಿಎಂಪಿ ಸಿಬ್ಬಂದಿ ಈಗ ಆಗಮಿಸಿದ್ದಾರೆ. ಬೆಳಗ್ಗೆಯಿಂದ ಪವರ್ ಟಿವಿ ನಿರಂತರ ವರದಿಯನ್ನ ಮಾಡ್ತಾ ಇತ್ತು. ಇದರಿಂದ ಈಗ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಅವರ ಕ್ಷೇತ್ರ ಇದು, ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇದೀಗ ಪವರ್ ಟಿವಿ ಯಾವಾಗ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತೋ ಅದರ ಬೆನ್ನಲ್ಲೇ ಈಗ ಬಿಬಿಎಂಪಿ ಅಲರ್ಟ್ ಆಗಿದೆ, ಎಚ್ಚೆತ್ತುಕೊಂಡಿದೆ. ನಾಯಿಯನ್ನ ಹಿಡಿಯೋದಕ್ಕೆ ಅಂತ ಸಿಬ್ಬಂದಿಗಳನ್ನು ಕೂಡ ಕಳುಹಿಸಿಕೊಟ್ಟಿದೆ. ಇನ್ನು ನಾಯಿಯನ್ನ ಹಿಡಿಯುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ಕೂಡ ಅದನ್ನ ಗಮನಿಸ್ತಾ ಇದ್ದೀರಾ. ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಅಂದ್ರೆ ಇದೇ ಒಂದು ಕೊಡಗೇಹಳ್ಳಿಯ ಟೆಲಿಕಾಂ ಲೇಔಟ್ಗೆ ಇದೀಗ ಬಿಬಿಎಂಪಿ ಅಧಿಕಾರಿಗಳ ಒಂದು ನಾಯಿ ಹಿಡಿಯುವ ಒಂದು ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಸೊ ಇಲ್ಲಿ ಯಾಕಂದ್ರೆ ಸುಮಾರು ನಾಯಿಗಳ ದಂಡೆ ಇತ್ತು. ಯಾಕಂದ್ರೆ ಇಲ್ಲಿ ಸುಮಾರು 10ರಿಂದ 15 ನಾಯಿಗಳು ಇಲ್ಲಿ ಜನರನ್ನ ಓಡಾಡೋದಕ್ಕೆ ಬಿಡ್ತಾ ಇಲ್ಲ, ವಾಕ್ ಮಾಡಕ್ ಆಗೋದಿಲ್ಲ ಅಂತೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ಕೂಡ ನಿನ್ನೆ ಮಧ್ಯರಾತ್ರಿ ಒಬ್ರು ಅಂದ್ರೆ ವೃದ್ಧರು ಇಲ್ಲಿ ಮೃತಪಟ್ಟಿದ್ರು. ಇಲ್ಲಿ ಸ್ಥಳದಿಂದನೇ ಕೂಡ ಒಂದು ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಕೆಲಸ ಕೂಡ ಪವರ್ ಟಿವಿ ಮಾಡಿತ್ತು. ಅದರ ಬೆನ್ನಲ್ಲೇ ಇದೀಗ ಅಂದ್ರೆ ಇಲ್ಲಿ ಯಾವಾಗ ಇಲ್ಲಿನ ಅಂದ್ರೆ ಡೆಡ್ಲಿ ನಾಯಿಗಳು ಸುಮಾರು 10-15 ನಾಯಿಗಳು ಯಾವಾಗ ಇಲ್ಲಿ ಜನರನ್ನ ಓಡಾಡಕ್ ಬಿಡದೆ ಚಿಕ್ಕ ಮಕ್ಕಳು ಆಗಿರ್ಬೋದು, ದನ ಕರುಗಳಾಗಿರ್ಬೋದು, ವೃದ್ಧರನ್ನ ಹಿಡಿದು ಬಲಿ ಪಡೆಯುವಂತ ಕೆಲಸ ಬೀದಿ ನಾಯಿಗಳು ಮಾಡ್ತಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಪವರ್ ಟಿವಿ ನಿರಂತರವಾಗಿ ಸುದ್ದಿ ಬಿತ್ತರಿಸಿತ್ತು. ಅದರ ಬೆನ್ನಲ್ಲೇ ಇದೀಗ ಬಿಬಿಎಂಪಿ ಅಧಿಕಾರಿಗಳ ಅಂದ್ರೆ ನಾಯಿ ಹಿಡಿಯುವಂತಹ ಸಿಬ್ಬಂದಿಗಳು ಬಂದು ಇಲ್ಲಿನ ನಾಯಿಗಳನ್ನ ಹಿಡಿಯುವಂತ ಕೆಲಸ ಮಾಡ್ತಿದ್ದಾರೆ. ಸೊ ನೀವು ಗಮನಿಸ್ತಾ ಇರ್ಬೋದು. ಅಂದ್ರೆ ಯಾಕಂದ್ರೆ ಇಲ್ಲಿನ ನಾಯಿಗಳು ಸ್ಥಳೀಯರನ್ನ ಓಡಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಸಾಕಷ್ಟು ತೊಂದರೆಯನ್ನ ಕೊಡ್ತಿದ್ವು. ಸೊ ಯಾವಾಗ ಪವರ್ ಟಿವಿ ಸುದ್ದಿಯನ್ನ ಬಿತ್ತರಿಸ್ತೋ ಅದ್ರ ಬೆನ್ನಲ್ಲೇ ಇದೀಗ ಇಲ್ಲಿನ ನಾಯಿಗಳನ್ನ ಹಿಡಿದು ಏನು ಸಂತಾನ ಚಿಕಿತ್ಸೆ ಕೊಡಬೇಕು ಅಥವಾ ಇಲ್ಲ ಅವಕ್ಕೆ ಯಾವ ರೀತಿ ಶಿಕ್ಷೆಯನ್ನ ಕೊಡಬೇಕು, ಇಲ್ಲಾಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಇದೀಗ ಬಿಬಿಎಂಪಿ ಸಿಬ್ಬಂದಿ ಅನಿಮಲ್ ಹಸ್ಬೆಂಡ್ರಿ ಸಿಬ್ಬಂದಿಗಳು ಬಂದು ಬೀದಿ ನಾಯಿಯನ್ನ ಹಿಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಪವರ್ ಟಿವಿಯ ಇಂಪ್ಯಾಕ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನೋಡ್ತಾ ಇರ್ಬೋದು, ಇಂತಹ ಬೀದಿ ನಾಯಿಗಳನ್ನ ಹಿಡಿದಿರುವಂತದ್ದು ಬಿಬಿಎಂಪಿ ಸಿಬ್ಬಂದಿಗಳು. ಈಗ ಇದಕ್ಕೆ ಸಂತಾನ ಚಿಕಿತ್ಸೆ ಕೊಡ್ಬೇಕಾ ಅಥವಾ ಯಾವ ರೀತಿ ಅಂದ್ರೆ ಜನರು ನಿರಂತರವಾಗಿ ಸರಾಗವಾಗಿ ಓಡಾಡೋಕೆ, ಯಾಕೆ ಬೀದಿ ನಾಯಿಗಳಿಂದ ಭಯ ಬಿದ್ದು ಯಾರು ಭಯಭೀತರಾಗಿರ್ಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಬಿಎಂಪಿ ಸಿಬ್ಬಂದಿಗಳು ಬಂದು ಇಲ್ಲಿ ಆ ಬೀದಿ ನಾಯಿಗಳನ್ನ ಹಿಡಿಯುವಂತ ಕೆಲಸ ಮಾಡ್ತಿದ್ದಾರೆ. ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂದ್ರೂ ಕೂಡ ತಪ್ಪಿಲ್ಲ. ಸೊ ಇನ್ಮುಂದೆ ಆದ್ರೂ ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಕೋದ್ ಬಿಟ್ಟು ಜನರು ಯಾವುದೇ ಸಮಸ್ಯೆ ಇಲ್ಲದೆ ಆರಾಮಾಗೆ ಯಾರ್ದು ತೊಂದರೆ ಇಲ್ಲದೆ ಎದುರ್ಕೊಳ್ಳದೆ ಸರಾಗ ಓಡಾಡ್ಲಿ ಅನ್ನೋದೇ ಪವರ್ ಟಿವಿ ಆಸೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಮಂಜುನಾಥ್ ಚಕ್ರ, ಪವರ್ ಟಿವಿ, ಬೆಂಗಳೂರು.